ಯಾಕೋ ಸರ್ ನೀವು ಯಾರೋ ಓಟೆ ಕೊಡ್ಕೊಂಡ್ಬಂದಿರೋ ಅವ್ರು ಇನ್ಫಾರ್ಮ್ ಮಾಡಿದ್ರೆ ಅವ್ರು ಬರ್ತಾ ಇದ್ದಾರೆ ವೆಯ್ಟ್ ಮಾಡಿ ಸಖತ್ ಸ್ಪೇಸ್ ಇತ್ತು ಜಾಗ ಅಲ್ಲಿ ಬಂದು ಏನಾಯ್ತಾ ಫುಲ್ ಕರ್ ಬರ್ತಲ್ಲ ಅಲ್ಲೇ ನೀವು ಅವ್ರು ಹೊಡೆದ್ಬಿಟ್ಟು ಫುಲ್ ಕರ್ವಲ್ಲಿ ಇಲ್ಲ ರೆಕಾರ್ಡ್ ಐತೆ ನಾನು ನಿಮ್ಗೆ ತೋರಿಸ್ತೇನೆ ಮತ್ತೆ ಅಲ್ಲಿ ನೋಡೋ ನಾನು ಬಂದು ಮಾಡ್ತಾನೆ ಅಂತ ನಿಮ್ಗೆ ತೋರಿಸ್ತಾನೆ ಹೇಳ್ಬೇಕಾದ್ರೆ ಡಿಸಿಪ್ಲಿನ್ ಗಾಡಿನ ಓವರ್ಟೇಕ್ ಹೊಡೆದು ಲೆಫ್ಟ್ ಸೈಡಲ್ಲಿ ರೈಟಿಗೆ ಹೇಳ್ಕೊಂಡು ಮತ್ತೆ ಲೆಫ್ಟಿಗೆ ಬಗ್ಸವನೆ, ಅದಕ್ಕೆ ಅವ್ರು ಇವಾಗ ಇವನು ಬಗ್ಸ್ಕೊಂಡವ್ರೆ. ಸೊ ಫೈನಲ್ ಡಿಸಿಷನ್ ನೋಡಬೇಕು ಏನು ಸೀನು ಅಂತ. ಹಲೋ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಓಡಿಸ್ತೀರಾ? ಆಗಿದೆಯಾ? ಹಲೋ ಗೈಸ್, ಇನ್ನೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಸೊ ಆಲ್ರೆಡಿ ಬೈಕರ್ಸ್ ಎಲ್ಲ ನಿಂತಿದ್ದಾರೆ ನೋಡಿ, ಒಳ್ಳೊಳ್ಳೆ ಗಾಡಿಗರು. ಇಲ್ಲಿ ನೋಡಿದ್ರೆ ಪಾರ್ಸೆ GTR ಬೇರೆ ಬಂದಿತ್ತು, ಕ್ರೇಜಿ. ನಾನು ಎಲ್ಲೋ ಸೌಂಡ್ ಬರ್ತಿದೆಯಲ್ಲ ಅಂತ ನೋಡ್ತಾ ಇದ್ದೀನಿ. ನೋಡಿದ್ರೆ ಆಗಲೇ ಅಣ್ಣ ಪೆಟ್ರೋಲ್ ಹಾಕ್ಸ್ಕೊಂಡು ಹೊಂಟೇ ಬಿಟ್ಟ. ನಾನು ಇಯರ್ ಬಡ್ಸ್ ಬೇರೆ ಹಾಕ್ಕೊಂಡಿದ್ನ, ಕೇಳಿಸ್ಲಿಲ್ಲ ನನಗೆ. ಅದು ಅಲ್ಲದೆ ಲೆಫ್ಟ್ ಸೈಡ್ ಬೇರೆ ಕಿವಿ ಮುಚ್ಕೊಬಿಟ್ಟೈತೆ, ಏನೋ ಗೊತ್ತಾಗ್ತಾ ಇಲ್ಲ ನನಗೆ. ಇವಾಗ ಟೈಮು 5:20. ಅಯ್ಯೋ, ಈ ಸಿಗ್ನಲ್ಸ್ ಬೇರೆ ಜಂಪ್ ಮಾಡಿದ್ರೆ ಪಕ್ಕ ಫೈನ್ ಆಗ್ತಾನೆ ಗುರು. ಟೈಮ್ ಆಗಿರೋ ಇದರಲ್ಲಿ ಸಿಗ್ನಲ್ಗಳು ಹಾಕಿ ನಿಲ್ಲಿಸ್ತೀರಲ್ರೋ, ಯಾಕ್ರೋ ಹಿಂಗೆಲ್ಲ ಮಾಡ್ತೀರಾ, ಯಾಕ್ರೋ ಅಯ್ಯೋ ಅನ್ನಿಸ್ತೀರಾ, ಬಿಡ್ರೋ. ಸೊ 510 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ನಮ್ಮ ಪಯಣ ಮೈಸೂರು ಕಡೆಗೆ. ಆಮೇಲೆ ನನ್ನ ಗಾಡೀಲಿ ಎಂಜಿನ್ ಲೈಟ್ ಬೇರೆ ಆನ್ ಆಗಿಬಿಟ್ಟಿದೆ ಗಾಯ್ಸ್. ಅಯ್ಯೋ, ಒಳ್ಳೆ ಕತೆ ಆಗಿಬಿಟ್ಟಿದೆ. ಇಂಜಿನ್ ಲೈಟ್ ಎಲ್ಲ ಆನ್ ಆಗಿಬಿಟ್ಟು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಂಜಿನ್ ಲೈಟ್ ಆನ್ ಆದರೂ ಕೂಡ ಓಡಿಸ್ತಾ ಇದ್ದೀನಿ. ಬಟ್ ಅದೇನು ಇಶ್ಯೂ ಇಲ್ಲ. ಅದು ಏನಕ್ಕಂದರೆ ಅದು ಫಾಲ್ಟ್ ಗೊತ್ತಾಯ್ತಲ್ಲ, ನಮ್ಮ ಮುಂದೆನೇ ಫಾಲ್ಟ್ ಗೊತ್ತಾಯಿತು. ಸೊ ಎರರ್ ಏನು ಅಂತಲೂ ಗೊತ್ತಾಯ್ತು ನನಗೆ. ಅದನ್ನು ಹೇಳ್ತೀನಿ, ಏನು ಎರರು ಏನಕ್ಕೆ ಬರುತ್ತೆ ಇಂಜಿನ್ ಲೈಟು ಅಂತ. ನಿನಗೆ ಯಾವ್ದ್ರಲ್ಲಿ ಏನು ಮಾಡ್ಬೇಕು ಹೇಳಿ ನಿನಗೆ? ಅಲೋ ಥೂ, ಮಾತಾಡೋ. ಏಯ್, ಏನು ಸೊಲ್ರಾಗಿ ಇಲ್ರಲ್ಲ, ಎಲ್ಲ ಇದೆಯಲ್ಲ. ಎಲ್ಲಿ? ಹಾಂ, RR ನಗರ ಒಳಗಡೆ. ನಾನಿಲ್ಲಿ ನೈಸ್ ರೋಡ್ ಜಂಕ್ಷನ್ ಹತ್ರ ಇದ್ದೀನೋ. ಯಾರು ಲೇಟ್ ಮಾಡಿದ್ದು? ನಾನು ಕರೆಕ್ಟಾಗಿ ಬಂದಿದ್ದೀನಿ. ಯಾವಾಗ? ಹ್ಞೂ, ಬರೋದು ಬೇಡ. ಸಾರಕ್ಕೆಲ್ಲ ಫುಲ್ ಜಾಮ್ ಆಗಿತ್ತು. ಲೇ, ಸಾರಕ್ಕೆ ಜಾಮ್ ಅಂದರೆ ಎಗ್ರಿಸ್ಕೊಂಬರ್ಬೇಕಿತ್ತು ಅಂತೆ. ಬೆಳಗ್ಗೆ ಏನೋ ತಿಂದು ಬಂದಿದ್ಯಾ ನೀನು? ಹಾಂ, ಅದು ನಾನು ಹೇಳ್ಬೇಕು ನಿನಗೆ, ನೀನು ನನಗೆ ಹೇಳ್ತಿದ್ಯಾ? ಅಯ್ಯೋ, ನಾನು ನೋಡಿ ಸೌಂಡೇ ಕೊಟ್ಟಿಲ್ಲ, ಸುಮ್ಮನೆ ಏನೇನೋ ಹುಡುಕ್ತಾ ಇದ್ದೀನಿ. ಈ ನನ್ನ ಮಕ್ಕಳು ಬರಲ್ಲ ಗುರು. ಥೂ, ಹಿಂಸೆ ಮಾಡ್ತಾರೆ. ಬೇಗ ಬಾ 4 ಗಂಟೆಗೆ ಪ್ಲ್ಯಾನ್ ಇಟ್ಟಿದ್ರು, ನೋಡಿದ್ರಲ್ಲ. 4 ಗಂಟೆಗೆ ಪ್ಲ್ಯಾನ್ ಇಟ್ಟು ನನ್ನ ಮನೆಯಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 45 ಮಿನಿಟ್ಸ್ ಬೇಕಾ? ಆ್ಯಕ್ಚುಲಿ ಸಾರಕ್ಕಿನೇ ನನಗೆ ಸೈಕಾಗಿದ್ದು. ಸಾರಕ್ಕಿ ಸ್ವಲ್ಪ ಜನ ಜಾಸ್ತಿ ಇದ್ರಲ್ಲ, ಸೊ ಅದಕ್ಕೆ ಅಲ್ಲಿ ಸ್ವಲ್ಪ ಜಾಮ್ ಇತ್ತು. ಅದಕ್ಕೆ ನಿಧಾನಕ್ಕೆ ಬರ್ತಿದ್ದೆ. ಅಲ್ಲಿ ಯಾವುದೋ ಬಸ್ ಬೇರೆ ಅವನು ಹೋಯ್ತಾನೆ ಇರಲಿಲ್ಲ ಗುರು ಮುಂದೆ. ಯಾವಾಗಲೇ ಬಂದಿದ ತಕ್ಷಣ ಕಾಲ್ ಮಾಡಿದ್ನ. ಅವಾಗೇನಂದ 10 ನಿಮಿಷದೊಳಗಡೆ ಬರ್ತೀನಿ ಅಂದವನು. 15 ನಿಮಿಷ ಆಯ್ತು, ಇನ್ನೂ ಬಂದಿಲ್ಲ. ಏನು ಮಾಡೋಣ ಇವನಿಗೆ? ಕುಯ್ಬೇಕು ಇವನಿಗೆ. ಎಲ್ಲಿ ಕುಯ್ಯೋಣ ಅಂತ ಗೊತ್ತಾಯ್ತಾ ಇಲ್ಲ ನನಗೆ. ದಾರಿಲಿ ಹೋಗೋ ಬರೋರೆಲ್ಲ ನನ್ನ ಹೆಂಗೆ ನೋಡ್ತಾವ್ರೆ ಅಂದರೆ, ಯಾರು ಅವ್ನು ಹಿಂಗೆ ಬಂದ್ಬಿಟ್ಟು ಅವನಲ್ಲ ಯಾರು ಅಂತ. ಯಾರು ಇಲ್ಲ ಗೈಸಲ್ಲಿ, ಅಕ್ಕಪಕ್ಕ ಎಲ್ಲ ನೋಡಿ, ಹಿಂದೆಗಡೆ ಮುಂದೆಗಡೆ ಯಾರು ಇಲ್ಲ, ಒಬ್ಬನೇ ನಿಂತಿದ್ದೀನಿ ಇಲ್ಲಿ. ಯಾವಾಗಲೂ ಬರೀ ಕಾಯಿಸೋದೇ ಆಗ್ಬಿಡೋದು ಇವನ್ ಕತೆ. ಇವಾಗ ಕನಕಪುರ ರೋಡ್ನ ಡಿಸೈಡ್ ಮಾಡ್ಕೊಂಡಿದ್ದೀವಿ ಮೈಸೂರಿಗೆ. ಆ ಮೈಸೂರು ರೋಡಲ್ಲಿ ಹೋಗ್ಬೇಕು ಅಂತಂದರೆ ಬರೀ ಬ್ರೇಕ್ ಹಿಡ್ದು ಗೇರ್ ಡೌನ್ ಮಾಡಿ ಗೇರ್ ಅಪ್ ಮಾಡಿ ಹಿಂಸೆ ಗುರು. ಮಿಸ್ಟರ್ ವೇದಾಂತ್, ಏಯ್ ಅದ್ಯಾಕೋ ಕಣ್ಣು ಹಂಗೆ ಮಾಡ್ತೀಯಲ್ಲೇ? ಸ್ಟಾರ್ಟಿಂಗಲ್ಲಿ ಕರೆಕ್ಟಾಗಿ ಮಾತಾಡೋದು, ಯಾವಾಗ ಬೈತಾ ಇರ್ತೀಯಲ್ಲ. ಹ್ಞೂ ಅಣ್ಣ, ಹೌದು, ನಾನೇ ದೊಡ್ಡ ಎರರು. ರೈಡ್ ಹೊಡೆದು ಆಗಲೇ ಒಂದು ತಿಂಗಳ ಹೋಗುರು, 1 ತಿಂಗಳು ಹತ್ತತ್ರ ಆಗ್ಬಿಟ್ಟಿತ್ತು ರೈಡ್ ಹೊಡೆದು.
ನನಗೆ ಎಕ್ಸಾಮ್ ಅದು ಇದು ಅಂತ ಬೇರೆ ಇತ್ತಲ್ಲ, ಅದಕ್ಕೆ ನೋಡಿ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಆಗ್ತಿದ್ದೆ. ಅದಾದಮೇಲೆ ಏನೋ ಬೇರೆ ಏನೋ ಸೀನ್ ಆಗೋಯ್ತು ಅಂದ್ಬಿಟ್ಟು ಅದನ್ನು ಡ್ರಾಪ್ ಮಾಡಿಬಿಟ್ಟೆ ಸಡನ್ನಾಗಿ. ಇವಾಗ ಮತ್ತೆ ವೀಡಿಯೋ ಮಾಡಬೇಕು ಅಂತಂದರೆ ನನಗೆ ಒಂಥರ ಹೆಂಗೆ ಮಾಡೋದು, ಏನು ತೋರಿಸ್ಲಿ ನಿಮಗೆಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಹಿಂದೆಗಡೆ ಅವ್ರ ತಮ್ಮನ ಹಾಕೊಂಬಂದ ವೇದಾಂತು, ಯಾರೇಳಿ ಅದೇ ಇವನೇ ಎಕ್ಸ್ಪಲ್ಸ್ ಗಿರಾಕಿ. ನನಗೆ ದೂರದಿಂದ ನೋಡ್ಬಿಟ್ಟು ಯಾರಾಯ್ತು ಹುಡುಗಿ ಕರ್ಕೊಂಬಂದ್ಬಿಟ್ಟು ಅವನು ಕೇಳ್ತೇನೆ ಅನ್ಕೊಂಬಿಟ್ಟೆ. ಮೈಸೂರು ರೀಚ್ ಆಗಿ ಇಲ್ಲೇ ಸೈಡಲ್ಲಿ ಒಂದು ಅಂಗಡಿ ಇತ್ತು, ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಡ್ವಿ. ಅಯ್ಯಯ್ಯೋ ಅಣ್ಣ ಗಾಡಿ ಬರ್ತಿದ್ರು ಹೋಯ್ತಿಯಲ್ಲ ಅಣ್ಣ. ಸೊ ಇವಾಗ ನಾವು ಕನಕಪುರ ರೂಟಲ್ಲಿ ಬಂದ್ವಲ್ಲ. ಸೊ ರೋಡ್ ಚೆನ್ನಾಗಿತ್ತು, ಬಟ್ ಎಲ್ಲೋ ಒಂದೊಂದು ಕಡೆ ಸ್ವಲ್ಪ ಪ್ಯಾಚ್ ಇದೆ. ಮಳವಳ್ಳಿ ಹತ್ತತ್ರ ಬೆಟ್ಟಕ್ಕೆ ಬಂದು ಆಗಲೇ ಒಂದು 6 ತಿಂಗಳು ಆಗ್ಬಿಟ್ಟಿತ್ತು. ಬೇಡ ಕಂಡ್ರ ಕಾರ್ನರಿಂಗು. ಸಾಕಾ ಏನು ಗುರು ಇಲ್ಲಿ ತನಕ ಐತೆ. ಏನಾದರೂ ಸೀನ್ಗೇನು ಆಗ್ಬಿಟ್ಟೈತಾ? ಇಲ್ಲ ಜನ ಜಾಸ್ತಿ ಇದ್ದಾರೆ ಅನ್ಸುತ್ತೆ, ಹೆವಿ ಜಾಸ್ತಿ ಇದೆ. ಈ ಜನ ನೋಡ್ತಿದ್ರೆ ನಮಗೆ ದರ್ಶನ ಆಗುತ್ತೋ ಇಲ್ವೋ, ಮಧ್ಯಾಹ್ನ ಆಗ್ಬಿಡತ್ತೆ ಅನ್ಸುತ್ತೆ ಗಾಯ್ಸ್ ದರ್ಶನ. ಬಿಸಿಲು ಬರದೇ ಹೋದರೆ ಸಾಕು ನಮಗೆ. ಯಾಕೋ ಏನಾಯ್ತು ಅಲ್ಲ ಏನು ಮಾಡಿಲ್ಲ, ಸುಮ್ಮನೆ ಹಿಡಿತಾರ ಹೇಳಿ. ಒಂದೊಳ್ಳೆ ಕತೆ ಗುರು. ಓವರ್ಟೇಕ್ ಮಾಡ್ದ ಜಾಗ ಎಲ್ಲ ಐತಲ್ಲ ಓವರ್ಟೇಕ್ ಮಾಡೋಕ್ಕೆ. ಲೆಫ್ಟಲ್ಲಿ ಫುಲ್ ಖಾಲಿ ಇತ್ತು ಅಂತ ಅಂದ್ಬಿಟ್ಟು DC ಗಾಡಿ ಅವ್ರು ಯಾರೋ ಓವರ್ಟೇಕ್ ಕೊಡ್ತಿದ್ದೀರ ಅಂತಲ್ಲ, ಯಾವುದೋ ಗೌರ್ಮೆಂಟ್ ಗಾಡಿಗೆ ಅದಕ್ಕೇನೆ ಅಲ್ಲಿ ಇನ್ಫಾರ್ಮ್ ಕೊಟ್ಟವ್ರೆ. ಅವ್ರು ಹೇಳ್ತಾ ಇದ್ರು ಪಾಪ, ಅವ್ರು ಹೇಳ್ಬಿಟ್ಟವ್ರಲ್ಲ ಇವರು DC ಅವರು, ನೀವು ಯಾರೋ ಓವರ್ಟೇಕ್ ಕೊಡ್ಕೊಂಬಂದಿರೋ ಅವ್ರು ಇನ್ಫಾರ್ಮ್ ಮಾಡಿದ್ರೆ ಅವ್ರು ಬರ್ತಾ ಇದ್ದಾರೆ, ವೆಯ್ಟ್ ಮಾಡಿ ಘಾಟಲ್ಲೇ ಹಿಡ್ಕೊಂಬಂದ್ರೆ. ಬ್ಯಾಟ್ರಲ್ಲಿ ಅದು ಇರಲಿಲ್ಲ, ಯಾವುದೋ ಲೆಫ್ಟಲ್ಲಿ ಫುಲ್ ಖಾಲಿ ಜಾಗ, ಓವರ್ಟೇಕು ಮಾಡಿಲ್ಲ. ಅವ್ರು ಹೇಳಿರೋದು ಯಾರ್ದು ಗೌರ್ಮೆಂಟ್ ಗಾಡಿಗೆ ಓವರ್ಟೇಕ್ ಕೊಡ್ತಿರೋ DC ಕ್ರಿಸ್ಟಾ ಅನ್ಸುತ್ತೆ. ಕ್ರಿಸ್ಟಾ ಯಾರು ಇಲ್ವಲ್ವಲ್ಲ ಗುರು ಮಾತಾಡೋಕ್ಕಿಲ್ಲಿ. ಅವ್ರೊಬ್ಬ ಅವ್ರ ಹತ್ರ ಏನು ಮಾತಾಡೋದು, ಕೀ ಯಾರ ಹತ್ರ ಐತೆ. ಸರ್ ಏನು ಮಾಡಬೇಕು ಹೇಳಿ ಸರ್, ಇವಾಗ ಏನು ಮಾಡೋಕ್ಕಾಗುತ್ತೆ. ಹೌದೌದೌದು, ಎಷ್ಟು ಶಾಂತವಾಗಿ ಕೆಲಸ ನಡೆಸ್ಕೊತೀವಿ ಅಷ್ಟು ಒಳ್ಳೆಯದು. ಅಲ್ಲಿ ತುಂಬ ಗಾಡಿಗಳಿದ್ವಣ್ಣ, ಓವರ್ಟೇಕ್ ಹೊಡಿಯೋಕ್ಕಾಗಲ್ಲ ಅಲ್ಲಿ, ಆ ಥರ ಇದೆ. ಮೋಸ್ಟ್ಲಿ ಇಲ್ಲಿ ಗ್ಯಾಪ್ ಸಿಕ್ತಲ್ಲ ಅದಕ್ಕೆ ಬಂದಿರ್ತಾನ ಅವನು. ಫುಲ್ ಅದೇನು ಅಂತಾರಲ್ಲ ದೊಡ್ಡವರು, ಇಲ್ಲಿಗೆ ಹೋಯ್ತು ಅಂದ್ರೆ ಉಳ್ಳಿಗೆ ಹೋಯ್ತು. ಬೆಂಗಳೂರಾ? ಹಾಂ ಹೌದು ಬೆಂಗಳೂರಲ್ಲಿ. ಹೆಚ್ಚೇ ಇಲ್ಲ ಮಾರತಳ್ಳಿ ಎಲ್ಲ ಗಾಡಿನೂ ಅಲ್ಲಿ. ಹಾಂ ಹೌದು. ಒಂದೇ ಮೈಸೂರಾ? ಹಾಂ ಒಂದೇ ಮೈಸೂರಿಗೆ ಅಂತ ಬಂದ್ರಾ? ಹ್ಞೂ ಹೌದು. ಇಲ್ಲ ಸೈಡ್ಗೆ ಹಾಕ್ಬಿಟ್ಟು ದೇವ್ರ ಹಂಗಂದು ದರ್ಶನ ಮಾಡ್ಕೊ ಬರೋದ್ರೆ ಆಮೇಲೆ ಏನಾಯ್ತದೆ ನೋಡ್ಕೊಂಡ್ರೆ ಗಾಡಿ ತೊಗೊಂಡಾಗ ಆಮೇಲೆ ಸ್ಟೇಷನಲ್ಲಿ ಹಿಡ್ಕೊಂಡ್ರೆ ಅದೊಂದು ಬೇರೆ ತಲೆನೋವು. ಕೀ ಅವ್ರ ಹತ್ರನೇ ಇದೆಯಲ್ಲ. ಲೆಫ್ಟಲ್ಲಿ ಖಾಲಿ ಜಾಗ ಸಿಕ್ತು ಅಂದರೆ ರೈಟಲ್ಲೆಲ್ಲ ಓವರ್ಟೇಕ್ ತೊಗೊಳಕ್ಕೆ ಖಾಲಿ ಇದ್ರು ಸರ್, ಕಾಯ್ತಾ ಇದ್ರು. ಅಪೋಸಿಟ್ ಗಾಡಿ ಬರುತ್ತಲ್ಲ ಅದಕ್ಕೆಲ್ಲ ಕಾಯ್ತಾ ಇದ್ರು. ನಾನೇನು ಮಾಡಿಲ್ಲ, ನನ್ನ ಪಾಡಿಗೆ ಲೆಫ್ಟಲ್ಲಿ ಖಾಲಿ ಲೇನ್ ಇತ್ತು, ಲೇನಲ್ಲಿ ನನ್ನ ಪಾಡು ಸಖತ್ ಸ್ಪೇಸ್ ಇತ್ತು ಜಾಗ. ಅಲ್ಲಿ ಬಂದು ಏನಾಗಿ ಗೊತ್ತಾ, ಫುಲ್ ಕರ್ ಬರ್ತಲ್ಲ
ಅಲ್ಲೇ ನೀನು ಅವ್ರಿಗೆ ಹೊಡೆದ್ಬಿಟ್ಟು ಫುಲ್ ಕರ್ವಲ್ಲಿ ಇಲ್ಲ ರೆಕಾರ್ಡ್ ಐತೆ ನಾನು ನಿಮ್ಗೆ ತೋರಿಸ್ತೇನೆ ಮತ್ತೆ ಅಲ್ಲಿ ನೋಡೋಣ ಅವ್ನು ಬೆಂಡ್ ಮಾಡ್ತಾನೆ ಅಂತ ನಿಮ್ಗೆ ತೋರಿಸ್ತಾನೆ ಅಲ್ಲಿ ಫುಲ್ ಕಾರ್ನ ಬೆಂಡ್ ಮಾಡಿದೆ. ಏನಂತ ಇವಾಗ ಏನಪ್ಪ ಹೇಳ್ಬೇಕಪ್ಪ. ನೋಡಿ ಮಾಡೋದೆಲ್ಲ ಮಾಡ್ಬಿಟ್ಟು ಹಿಂಗೆ ಮಲ್ಕೊಂಡವನೆ ಎದಳಲ್ಲಿ ಎದಳ ಮೇಲೆ ಇಲ್ಲಿ ರಸ್ತೆ ಅವನಿಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹ್ಞೂ ಹೆಂಗಿತ್ತು ಎಕ್ಸ್ಪೀರಿಯನ್ಸು ಹೇಳ ಅವ್ರು ಯಾರು just passed away from DCP's vehicle. Dheeraj become a famous. Every police speaking about Dheeraj. ಬೆಳಗ್ಗೆ ನೀನು ನಿನ್ನ ಗಾಡಿನೇ ಎಲ್ಲ ಹಿಡಿದಿದ್ದು ಬೆಳಗ್ಗೆ ಎಲ್ಲ ಬಂದು ಹಂಗೆ ಕೇಳ್ತವ್ರೆ, ನೀವೆಲ್ಲ ಡಿ ಸಿ ಪಿ ಗಾಡಿ ನೀವೆಲ್ಲ ಡಿ ಸಿ ಪಿ ಗಾಡಿ ಇದು ಮಾಡಿ ನಿಜವಾಗ್ಲೂ ಹೇಳ್ಬೇಕಾದ್ರೆ DCP ಗಾಡಿನ ಓವರ್ಟೇಕ್ ಹೊಡೆದು ಲೆಫ್ಟ್ ಸೈಡಲ್ಲಿ ರೈಟಿಗೆ ಹೇಳ್ಕೊಂಡು ಮತ್ತೆ ಲೆಫ್ಟಿಗೆ ಬಗ್ಸವನೆ. ಅದಕ್ಕೆ ಅವ್ರು ಇವಾಗ ಇವನು ಬಗ್ಸ್ಕೊಳವ್ರೆ. ಇನ್ನೂ ಅವರೇ ಜಾಸ್ತಿ ಮಾತಾಡ್ತಾ ಇರಲಿ. ನಾನು ತಲೆ ಕೆಟ್ಟರೆ ನಾನು ರೆಕಾರ್ಡ್ ಐತೆ ಇವ್ನಿಗೆ ಯಾಕೆ ಒಳಗಡೆ ಅಂತೀನಿ. ಎಷ್ಟು ಜನ ಹೊಡಿದಿಲ್ಲ ಆಮೇಲೆ ನಾವೇ ಹೊಡೆದಿಲ್ಲಪ್ಪ. ನನ್ನ ಮಕ್ಕಳ ಕೊನೆಗೂ 12:30 ಆಗೋಯ್ತು. ಇನ್ನೂ ಇಲ್ಲೇ ಇದ್ದೀವಿ ಬಿಸಿಲಲ್ಲಿ ನಿಂತು ಒಂಥರ ಮುಖ ಎಲ್ಲ ಬ್ಲಾಸ್ಟ್ ಆಗಿಬಿಡಿದೆ ಗೈಸ್. ಏನು ಮಾಡ್ತೀರೋ ಗೊತ್ತಿಲ್ದೇ ಓಟೆ ಕೊಡ್ತಿರೋದಕ್ಕೆ ಸರಿಯಾಗಿ ಹಾಕೊಂಡವ್ರೆ. ಇವಾಗ ಯಾರಿಗೂ ಫೋನ್ ಮಾಡೋಂಗಿಲ್ಲ ಏನಿಲ್ಲ. ಅದು ಹೋಗಿ DCP ಕಡೆಯಿಂದ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಹೇಳ್ಬಿಟ್ಟವ್ರೆ. ಇಲ್ಲಿ ಬಂದು ಕೇಳಿದ ತಕ್ಷಣ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ನೀವೇನಾ ಅಂತವ್ರೆ. ಏನಿಲ್ಲ, ಜಸ್ಟ್ ಹೋಗ್ಬಿಟ್ಟು ಸರ್ DCP ಮೇಡಮ್ ಕಳಿಸಿದ್ರು, ಹತ್ರ ಆಯಿತು ಓಟೆ ಕೊಡಿಬೇಕಾದ್ರೆ ಅಂತ ಹೇಳಿದಷ್ಟೇ. ಓ ನೀವೇನಾ, ಬನ್ನಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬನ್ನಿ ಅಂದ್ಬಿಟ್ಟು ಜೆರಾಕ್ಸ್ ಎಲ್ಲ ಇಸ್ಕೊಂಡಿದ್ದಾರೆ. ಇನ್ನು ಇನ್ಸ್ಪೆಕ್ಟ್ರ್ ಬರೋ ತನಕ ವೆಯ್ಟ್ ಮಾಡಿ ಫೈನಲ್ ಡಿಸಿಷನ್ ನೋಡಬೇಕು ಏನು ಸೀನು ಅಂತ. ಫೈನಲಿ ಕೇಸೆಲ್ಲ ಕ್ಲಿಯರ್ ಮಾಡಿಕೊಂಡು ಹೊರಟಿದ್ದೀವಿ. 1,500,000 ಫೈನ್ ಹಾಕಿದ್ರಪ್ಪ. ನೆಗ್ಲಿಜೆನ್ಸಿ ಆಫ್ ನಾವೇನು ಬೇಕು ಅಂತ ನಾವು ಬಿಚ್ಚಾಕಿದ್ವಿ ನಂಬರ್ ಪ್ಲೇಟ್ನ, ಅದೇ ಬಿದ್ದೋಗಿತ್ತು. ಬಟ್ ಏನೋ ಒಂದು ಎಕ್ಸ್ಕ್ಯೂಸ್ ಕೊಡ್ಬೋದಿತ್ತು, ಬಟ್ ಫೈನ್ ಹಾಕಿದ್ರು. ಸಿದ್ಧಾರ್ಥ ನಗರ ಪೊಲೀಸ್ ಸ್ಟೇಷನ್. ನಂಬರ್ ಇದೆಯಾ ಅವ್ರದ್ದು? ನಂಬರ್ ಸರಿ ಸರ್ ಅಂತ ಅಂದ್ಬಿಟ್ಟು ಇದಾರಲ್ಲ ಇನ್ಸ್ಪೆಕ್ಟರ್. ಹಾಂ ಹೌದು ಪೇ ಮಾಡ್ತೀವಿ ಇವೆಲ್ಲ ಸಿಕ್ಕಲ್ಲ ಅಲ್ಲೇ ಸ್ಟೇಷನ್ ಹೋಗ್ಬಿಟ್ಟು ತೋರಿಸ್ಬಿಟ್ಟು ಗಾಡಿ ಇಸ್ಕೊಂಡು ಹೋಗಿ.